ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ವ್ಲಾಗಿಗೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ದಿನ ನಿಜಕ್ಕೂ ತುಂಬ ಸ್ಪೆಷಲ್. ವಾರ ಪೂರ್ತಿ ಕೆಲಸದ ಒತ್ತಡದಿಂದ ಸುಸ್ತಾಗಿದ್ದ ನಮಗೆ ಈ ವೀಕೆಂಡ್ ಒಂದು ಹೊಸ ಚೈತನ್ಯ ತಂದಿತ್ತು. ನೋಡಿ ಗೆಳೆಯರೇ, ಈ ರಸ್ತೆ, ಈ ಹವಾಮಾನ ಎಷ್ಟು ಅದ್ಭುತವಾಗಿದೆ ಅಲ್ವಾ? ನೀಲಿ ಆಕಾಶದಲ್ಲಿ ಒಂದೇ ಒಂದು ಕಪ್ಪು ಮೋಡವೂ ಇಲ್ಲ. ಸೂರ್ಯನ ಬೆಳಕು ಇಡೀ ಪ್ರಕೃತಿಯನ್ನು ಚಿನ್ನದ ಬಣ್ಣದಂತೆ ಹೊಳೆಯುವಂತೆ ಮಾಡಿದೆ. ಈ ರೀತಿ ಕ್ಲಿಯರ್ ಸ್ಕೈ ನೋಡದೆ ಕಣ್ಣಿಗೆ ಒಂದು ಹಬ್ಬ. ಹಿತವಾದ ತಂಗಾಳಿ, ಲಾಂಗ್ ಡ್ರೈವ್ ಮತ್ತು ನಮ್ಮಿಷ್ಟದ ಹಾಡು, ಇದಕ್ಕಿಂತ ಬೇರೆ ಸ್ವರ್ಗ ಬೇಕಾ? ನಮ್ಮ ಈ ಇವತ್ತಿನ ಜರ್ನಿ ಕೇವಲ ರಸ್ತೆಯ ಪ್ರಯಾಣ ಅಲ್ಲ, ಇದು ಮನಸ್ಸಿಗೆ ಸಿಗೋ ನೆಮ್ಮದಿ. ಈ ಸುಂದರವಾದ ಪ್ರಕೃತಿಯನ್ನು ಸವಿಯುತ್ತಾ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ಫ್ರೆಂಡ್ಸ್? ನಮ್ಮ ಮುಂದಿನ ಸ್ಟಾಪ್ ಆಹಾರ ಪ್ರಿಯರ ಸ್ವರ್ಗ. ಬನ್ನಿ ಹೋಗೋಣ. ಹೌದು ಗೆಳೆಯರೇ, ನಾವು ಈಗ ಬಂದು ತಲುಪಿರುವುದು ಕೆನಡಾದ ಸ್ಕಾರ್ಬೋರೋದಲ್ಲಿರುವ ಪ್ರಸಿದ್ಧ ಮಾನೆಕ್ ಚೌಕ್ ರೆಸ್ಟೋರೆಂಟ್ಗೆ. ಇಂಡಿಯಾದ ಅಹಮದಾಬಾದ್ನ ಫೇಮಸ್ ಸ್ಟ್ರೀಟ್ ಫುಡ್ ವೈಬ್ಸನ್ನು ಇವರು ನೇರವಾಗಿ ಕೆನಡಾಕ್ಕೆ ತಂದಿದ್ದಾರೆ. ಇಲ್ಲಿಗೆ ಬರ್ತಿದ್ದಂತೆ ಬಿಸಿ ಬಿಸಿ ತಿಂಡಿಗಳ ಸುಗಂಧ ನಮ್ಮ ಹಸಿವನ್ನು ಡಬಲ್ ಮಾಡುತ್ತೆ. ಇಲ್ಲಿ ಸಿಗುವ ಅಪ್ಪಟ ಗುಜರಾತಿ ಸ್ಪೆಷಲ್ ಆಹಾರಗಳನ್ನು ಟೇಸ್ಟ್ ಮಾಡದಿದ್ದರೆ ನಮ್ಮ ಜರ್ನಿಯೇ ಅಪೂರ್ಣ. ನೋಡಿ, ಇಲ್ಲಿ ಹೇಗೆ ಕಣ್ಣೆದುರೇ ಬೆಣ್ಣೆ ಮತ್ತು ಚೀಸ್ ತುಂಬಿ ಹರಿಯುವ ಫೇಮಸ್ ಗ್ವಾಲಿಯರ್ ದೋಸೆ ಮತ್ತು ಸ್ಪೆಷಲ್ ಮನೆಕ್ ಚೌಕ್ ಸ್ಯಾಂಡ್ವಿಚ್ ರೆಡಿ ಮಾಡ್ತಿದ್ದಾರೆ ಅಂತ. ಇದರ ಜೊತೆಗೆ ಬಿಸಿ ಬಿಸಿ ಪಾವ್ ಭಾಜಿ ಮತ್ತು ಗರಿಗರಿಯಾದ ವಡಾಪಾವ್ ತಿಂದರೆ ನಾವು ಕೆನಡಾದಲ್ಲಿ ಇದ್ದೀವಾ ಅಥವಾ ಗುಜರಾತ್ ರಸ್ತೆಗಳಲ್ಲಿ ಇದ್ದೀವಾ ಅನ್ನೋ ಅನುಮಾನ ಬರುತ್ತೆ. ಇಲ್ಲಿನ ಪ್ರತಿಯೊಂದು ತುತ್ತು ಅದ್ಭುತ ರುಚಿ ನೀಡುತ್ತೆ. ಈ ಖಾರ ಮತ್ತು ಚೀಸಿ ತಿಂಡಿಗಳನ್ನು ತಿಂದ ಮೇಲೆ ಇಲ್ಲಿನ ಸ್ಪೆಷಲ್ ಮಸ್ಕಾ ಬನ್ ಮತ್ತು ಚಹಾ ಕುಡಿದ್ರೆ ಫುಲ್ ರಿಲ್ಯಾಕ್ಸ್ ಅನಿಸುತ್ತೆ. ಇದು ರಾತ್ರಿ 4 ಗಂಟೆಯವರೆಗೂ ಓಪನ್ ಇರುತ್ತೆ ಅಂದರೆ ನೀವೇ ಯೋಚನೆ ಮಾಡಿ ಇದರ ಕ್ರೇಜ್ ಹೇಗಿದೆ ಅಂತ. ರುಚಿಕರವಾದ ಗುಜರಾತಿ ಊಟದ ನಂತರ ಈಗ ನಮ್ಮ ವೀಕೆಂಡನ್ನು ಮತ್ತಷ್ಟು ಕಲರ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡೋ ಟೈಮ್. ನಾವು ಈಗ ಬಂದಿರೋದು ಕೆನಡಾದ ಫೇಮಸ್ ಬುಟಿಂಗ್ಗೆಟ್ಸ್ ಪ್ಲೇ ಏರಿಯಾಗೆ. ವಾವ್, ಇಲ್ಲಿನ ಒಳಾಂಗಣ ವಿನ್ಯಾಸ ನೋಡಿ. ಕತ್ತಲಲ್ಲಿ ಮಿನುಗುವ ನಿಯಾನ್ ಲೈಟ್ಸ್, ಗ್ಲೋ ಇನ್ ದ ಡಾರ್ಕ್, ಅದ್ಭುತವಾದ ಥೀಮ್ಸ್ ಮತ್ತು ಮಿನಿ ಗಾಲ್ಫ್ ಆಟದ ಮಜಾನೇ ಬೇರೆ. ಇಲ್ಲಿಗೆ ಬರ್ತಿದ್ದಂತೆ ನಾವೆಲ್ಲ ನಮ್ಮ ವಯಸ್ಸನ್ನು ಮರೆತು ಮತ್ತೆ ಸಣ್ಣ ಮಕ್ಕಳ ತರಹ ಆಟ ಆಡೋಕ್ಕೆ ಶುರು ಮಾಡ್ತೀವಿ. ಈ ಕತ್ತಲೆಯ ಜಗತ್ತಿನಲ್ಲಿ ಬಾಲನ್ನು ಹೋಲ್ಗೆ ಹಾಕೋದು ಅಷ್ಟು ಸುಲಭವಲ್ಲ, ಆದರೆ ತುಂಬ ಕ್ರೇಜಿ ಮತ್ತು ಫನ್ ಆಗಿರುತ್ತೆ. ನಿಮ್ಮ ವೀಕೆಂಡ್ ಸ್ಟ್ರೆಸ್ ಎಲ್ಲವನ್ನೂ ಮರೆತು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಸಖತ್ತಾಗಿ ಎಂಜಾಯ್ ಮಾಡೋಕ್ಕೆ ಇದಕ್ಕಿಂತ ಬೆಸ್ಟ್ ಜಾಗ ಬೇರೆ ಇಲ್ಲ. ಪ್ರತಿಯೊಂದು ಕಾರ್ನರ್ ಕೂಡ ತುಂಬ ವೈಬ್ರೆಂಟ್ ಆಗಿದೆ ಮತ್ತು ವಿಡಿಯೋ ಶೂಟ್ ಮಾಡೋಕೆ ಪರ್ಫೆಕ್ಟ್ ಆಗಿದೆ.
ನಾವಂತೂ ಇಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹೀಗೆ ನಮ್ಮ ಇವತ್ತಿನ ದಿನ ಕೆನಡಾದ ಸುಂದರ ಆಕಾಶ ಮತ್ತು ರಸ್ತೆಗಳ ಸೌಂದರ್ಯದಿಂದ ಆರಂಭವಾಗಿ ಮಾನೆಕ್ ಚೌಕ್ನ ರುಚಿ ಸವಿದು ಪುಟ್ಟಿಂಗ್ ಎಡ್ಜ್ನ ಮೋಜಿನೊಂದಿಗೆ ಮುಕ್ತಾಯವಾಗಿದೆ. ಒಂದು ಪರ್ಫೆಕ್ಟ್ ವೀಕೆಂಡ್ ಅಂದರೆ ಇದೇ ಅಲ್ವಾ? ನಿಮಗೂ ಈ ನಮ್ಮ ಜರ್ನಿ ಇಷ್ಟವಾಗಿದೆ ಅಂತ ನಂಬ್ತೀನಿ. ಟೊರೊಂಟೊದ ಈ ಜಾಗಗಳಿಗೆ ನೀವು ಎಂದಾದರೂ ಭೇಟಿ ನೀಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೊಂದು ಹೊಸ ಜಾಗದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.